ಹಾಯ್ ಫ್ರೆಂಡ್ಸ್, ಕಾಂತಾರ ಚಾಪ್ಟರ್ 2 ನಲ್ಲಿ ಪಂಜುರ್ಲಿಯ ದಂತಕತೆ ಹೇಳಿದ್ದ ರಿಷಬ್ ಶೆಟ್ಟಿ ಚಾಪ್ಟರ್ 1 ರಲ್ಲಿ ಬೆರ್ಮೆ ದೈವದ ಕತೆ ಹೇಳಲು ಹೊರಟಿದ್ದಾರೆ. ಹಾಗಾದ್ರೆ ಈ ಬೆರ್ಮೇರ್ ದೈವದ ಇತಿಹಾಸ ಏನ್ ಗೊತ್ತಾ? ಸಕಲ ದೈವಗಳಿಗೂ ಮೂಲವಾದ ಈ ಬೆರ್ಮೇರ್ ಸೈಡ್ಲೈನ್ ಆಗಿದ್ದಾರಾ? ಬೆರ್ಮೇರ್ ಮತ್ತು ಬ್ರಹ್ಮ ಒಂದೇ ಅಂತ ಹೇಳೋದ್ಯಾಕೆ? ತುಳುನಾಡು ಬೆರ್ಮೇರ್ ಸೃಷ್ಟಿನ ಅಥವಾ ಪರಶುರಾಮ ಸೃಷ್ಟಿನ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆರ್ಮೇರ್ ಅಂದ್ರೆ ಯಾರು? ಕಾಂತಾರ ಚಾಪ್ಟರ್ 1 ಟ್ರೇಲರ್ ನಲ್ಲಿ ಕಾಡಿನ ನಡುವೆ ಮಹಿಳೆಯೊಬ್ಬರು ಮಗುವನ್ನ ಎತ್ಕೊಂಡು ಬೆರ್ಮೆ ಅಂತ ಹೆಸರಿಡೋ ಸೀನ್ ಇದೆ. ಈ ಬೆರ್ಮೆ ಅಂದ್ರೆ ಬೇರ್ಯಾರು ಅಲ್ಲ, ಕಾಂತಾರ ಚಾಪ್ಟರ್ 2 ನಲ್ಲಿದ್ದ ಪಂಜುರ್ಲಿಗೂ ಮೂಲ ದೈವ ಈ ಬೆರ್ಮೆ. ತುಳುನಾಡಿನ ಆದಿದೈವ. ತುಳುನಾಡಿಗೆ ವೇದಗಳ ಆಗಮನಕ್ಕೂ ಮುನ್ನ ಅಂದ್ರೆ ಕ್ರಿಸ್ತಪೂರ್ವ 1700ರಲ್ಲಿ ಬೆರ್ಮೇರ್ರನ್ನು ಆರಾಧಿಸಲಾಗ್ತಿತ್ತು. ಅಲ್ಲಿಂದ ಕ್ರಿಸ್ತಶಕ 14ನೇ ಶತಮಾನದವರೆಗೂ ತುಳುವರ ಪ್ರಧಾನ ದೈವ, ಪ್ರಧಾನ ಆರಾಧನಾ ಶಕ್ತಿ ಬೆರ್ಮೇರೇ ಆಗಿದ್ರು. ಗುಡಿಗಳನ್ನ ಕಟ್ಟಿ ಪೂಜಿಸಲಾಗ್ತಿತ್ತು. ಆದ್ರೆ ನಂತರದಲ್ಲಿ ಕರಾವಳಿ ತೀರಕ್ಕೆ ಅನ್ಯ ಸಂಸ್ಕೃತಿ ಮತ್ತು ವೈದಿಕ ಪದ್ಧತಿಗಳು ಎಂಟ್ರಿ ಕೊಟ್ವು. ಇದಾದ್ಮೇಲೆ ಬೆರ್ಮೇರ್ ಸದ್ದಿಲ್ಲದೆ ಆಚರಣೆಗಳಿಂದ ಹಿಂದೆ ಸರಿಯುತ್ತಾ ಹೋದ್ರು. ಸಕಲ ದೈವಗಳಿಗೆ ಮೂಲ ಈ ಬೆರ್ಮೇರ್. ತುಳುನಾಡು ಅಂದ ಕೂಡಲೇ ನೆನಪಾಗೋದು ದೈವಗಳು. ಇಲ್ಲಿನ ಜನರು ಕೋಟಿ ಚೆನ್ನಯ್ಯ, ಪಂಜುರ್ಲಿ, ಕೊರಗಜ್ಜ, ಗುಳಿಗ ಸೇರಿದಂತೆ 100ಕ್ಕೂ ಹೆಚ್ಚು ದೈವಗಳನ್ನ ನಂಬ್ತಾರೆ. ಆರಾಧನೆ ನಡೆಯುತ್ತೆ. ಆದ್ರೆ ಬೆರ್ಮೇರ್ ಈ ದೈವಗಳಿಂದಲೇ ಆರಾಧನೆಗೆ ಒಳಪಟ್ಟ ಮೂಲ ದೈವ ಅನ್ನೋದು ವಿಶೇಷ. ತುಳುನಾಡಿನ ದೈವಗಳಾದ ಕೋಟಿ ಚೆನ್ನಯ್ಯರಿಗೆ ಬೆರ್ಮೇರ್ ಆರಾಧ್ಯ ದೈವವಾಗಿದ್ರು. ಇದೇ ಕಾರಣಕ್ಕೆ ಕೋಟಿ ಚೆನ್ನಯ್ಯ ಗರಡಿಗಳಲ್ಲಿ ಇಂದಿಗೂ ಬೆರ್ಮೇರ್ಗೆ ಪ್ರಧಾನ ಸ್ಥಾನವಿದೆ. ತುಳುನಾಡಿನ ಎಲ್ಲಾ ದೈವಗಳಿಗೆ ಅದರದ್ದೇ ಆದ ವೇಷ, ಅಲಂಕಾರ, ಶಸ್ತ್ರಾಸ್ತ್ರವಿದೆ. ಆದ್ರೆ ಬೆರ್ಮೇರ್ಗೆ ನಿರ್ದಿಷ್ಟ ಅಲಂಕಾರಗಳೇ ಇಲ್ಲ. ಇನ್ನು ಜನ ಯಾವುದೇ ದೈವವನ್ನ ಆರಾಧಿಸಿದ್ರೂ ಮೊದಲಿಗೆ ಬೆರ್ಮೆ ದೈವವನ್ನ ನೆನೆಯೋದು ಮಿಸ್ ಮಾಡೋದಿಲ್ಲ. ಬೆರ್ಮೇರ್ ಹುಟ್ಟಿದ್ದು ಹೇಗೆ? ಬೆರ್ಮೇರ್ ಹುಟ್ಟಿನ ಬಗ್ಗೆ, ಬದುಕಿನ ಬಗ್ಗೆ ಸರಿಯಾದ ದಾಖಲೆಗಳೇ ಇಲ್ಲ. ಆದ್ರೆ ಪಾಡ್ದಾನ ಮತ್ತು ಕತೆಗಳಲ್ಲಿ ಬೆರ್ಮೇರ್ ದೈವದ ಉಲ್ಲೇಖ ಸಿಗುತ್ತೆ. ಒಂದೊಂದು ನಂಬಿಕೆ ಒಂದೊಂದು ಕತೆ ಹೇಳುತ್ತೆ. ಕೆಲವರು ಈ ಹಿಂದೆ ಪೆರಿಯಾರ್ ಅನ್ನೋ ಶಕ್ತಿಶಾಲಿ ರಾಜ ತುಳುನಾಡು ಆಳ್ತಿದ್ರು. ಪೆರಿಯಾರ್ ಅನ್ನೋ ಪದವೇ ಕಾಲ ಕಳೆದಂತೆ ಬೆರ್ಮೇರ್ ಅಂತ ಆಯ್ತು. ಬೆರ್ಮೇರ್ ಅಂದ್ರೆ ಹಿರಿಯರು ಅಂತ ಕೂಡ ಅರ್ಥ ಇರಬಹುದು ಅಂತಾರೆ ಇತಿಹಾಸಕಾರರು. ಇನ್ ಕೆಲವರು 7 ಸಮುದ್ರಗಳ ನಡುವಿನಿಂದ ಹುಟ್ಟಿ ಕುದುರೆ ಮೇಲೇರಿದ ಬೆರ್ಮೆ ಜಲ ಸಂಸ್ಕೃತಿಯ ಯಕ್ಷರ ರಾಜ ಅಂತ ಕೂಡ ಹೇಳ್ತಾರೆ. ಬೆರ್ಮೇರ್ ನೋಡಲು ಹೇಗಿದ್ದಾರೆ? ಬೆರ್ಮೇರ್ ಅನ್ನು ಕಾಡಿನ ಅಧಿಪತಿ ಅಂತ ಕರೆಯಲಾಗುತ್ತೆ. ಕಾಡೇ ಅವರ ವಾಸಸ್ಥಾನವೂ ಹೌದು. ಕಾಡನ್ನು ಕಂಟ್ರೋಲ್ ಮಾಡಿ ಅಲ್ಲಿಂದ ಹೊರಡೋ ನೀಚ ಶಕ್ತಿಗಳನ್ನು ತಡಿತಾರೆ ಅಂತ ನಂಬಿಕೆ ಇದೆ. ಮರದ ಕೆಳಗೆ, ಆಕಾರವಿಲ್ಲದ ಕಲ್ಲುಗಳಲ್ಲಿ, ಕೆಂಪು ಕಲ್ಲುಗಳಲ್ಲಿ ಬೆರ್ಮೇರನ್ನು ನಂಬಿ ಪೂಜಿಸಲಾಗುತ್ತೆ. ನಿರ್ದಿಷ್ಟ ದೇವಸ್ಥಾನ, ಆಕಾರ ಇರಲಿಲ್ಲ. ಆದ್ರೆ ನಂತರದಲ್ಲಿ ಬೆರ್ಮೇರ್ಗೆ ಒಂದು ರೂಪ ಕೊಡಲಾಯಿತು. ತಲೆಯಲ್ಲಿ ಕಿರೀಟ, ಕುತ್ತಿಗೆಯಲ್ಲಿ ಗುಂಡು ಸರ, ಎದೆಗೆ ಕವಚ, ಒಂದು ಕೈಲಿ ಖಡ್ಗ, ಮತ್ತೊಂದು ಕೈಲಿ ಜಲಪಾತ್ರೆ ಹಿಡಿದು ಕುದುರೆ ಮೇಲೆ ಕೂತಿರೋ ವಿಗ್ರಹಗಳು ನೋಡಸಿಗುತ್ತೆ. ಸಂಸ್ಕೃತಿ ಬದಲಾದಂತೆ ಎಲ್ಲವೂ ಬದಲು. ಬ್ರಹ್ಮ ಮತ್ತು ಬೆರ್ಮೆ ಒಂದೇ ಅನ್ನೋದ್ಯಾಕೆ? ಕಾಲ ಕಳೆದಂತೆ ಮೂಲ ತುಳುನಾಡಿಗೆ ಹೊರಗಿನ ಸಂಸ್ಕೃತಿಗಳು ಬಂದ್ವು. ಇದರಿಂದ ಕ್ರಮೇಣವಾಗಿ ತುಳುನಾಡಿನ ಬೆರ್ಮೇರ್ ಸಂಸ್ಕೃತಿ, ಆಚಾರ ವಿಚಾರಗಳು ಬದಲಾಗ್ತಾ ಹೋದ್ವು. ನಾಗಾರಾಧನೆ ಪ್ರಾಮುಖ್ಯತೆ ಪಡ್ಕೊಳ್ತು. ಬೆರ್ಮೇರ್ರನ್ನು ಶಕ್ತಿಶಾಲಿ ನಾಗದೇವರ ಜೊತೆ ಸೇರಿಸಲಾಯಿತು. ನಾಗ ಮತ್ತು ಬೆರ್ಮೇರ್ ಬೇರೆ ಬೇರೆ ಕಲ್ಪನೆ ಆಗಿದ್ದರೂ ಒಟ್ಟಿಗೆ ಸೇರಿಸಿ ಒಂದೇ ನಾಗಬ್ರಹ್ಮರು ಅಂತ ನಂಬಲಾಯಿತು. ಬ್ರಹ್ಮಲಿಂಗೇಶ್ವರನ ರೂಪದಲ್ಲೂ ಬೆರ್ಮೇರ್ ಪೂಜೆ ಶುರುವಾಯಿತು. ಬೆರ್ಮೇರ್ ಬೇರ್ಯಾರು ಅಲ್ಲ, ಹಿಂದೂ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮನೆಂದು ಬಿಂಬಿಸಲಾಯಿತು. ಅದಕ್ಕೂ ಒಂದು ಕಾರಣವಿತ್ತು. ಪದ್ಮ ಪುರಾಣದ ಪ್ರಕಾರ ಬ್ರಹ್ಮ ಭೂಮಿಗೆ ಬಂದಾಗ ಶಿವನಿಗಾಗಿ ಹುಡುಕಾಟ ನಡೆಸಿದ್ರು. ಕೊನೆಗೆ ತುಳುನಾಡಿನ ಕೋಟೇಶ್ವರಕ್ಕೆ ಬಂದು 1000 ವರ್ಷ ತಪಸ್ಸು ಮಾಡಿದ್ರು. ಆಗ ಶಿವ ಒಲಿದು ಲಿಂಗ ರೂಪದಲ್ಲಿ ಕಾಣಿಸಿಕೊಂಡ್ರು. ಅದೇ ಜಾಗದಲ್ಲಿ ಈಗ ಕೋಟಿಲಿಂಗೇಶ್ವರ ದೇವಸ್ಥಾನವಿದೆ. ಇದೇ ಕಾರಣದಿಂದ ತುಳುನಾಡಿನಲ್ಲಿ ಬ್ರಹ್ಮನ ಪೂಜೆ ಶುರುವಾಯಿತು. ಬ್ರಹ್ಮ ಅನ್ನೋ ಪದವೇ ಬರುತ್ತಾ ಬೆರ್ಮೇರ್ ಅಂತ ಆಯಿತು ಅನ್ನೋದು ಕೆಲವರ ವಾದ. ತುಳುನಾಡು ಸೃಷ್ಟಿಸಿದ್ದು ಯಾರು?
ಒಂದು ವಾದದ ಪ್ರಕಾರ ತುಳುನಾಡು ಪರಶುರಾಮನ ಸೃಷ್ಟಿ. ಕ್ಷತ್ರಿಯರ ರಕ್ತದೋಕುಳಿ ಹರಿಸಿದ ಪರಶುರಾಮರು ಮಲೆನಾಡಿನ ಸಹ್ಯಾದ್ರಿ ತಪ್ಪಲಿಗೆ ಬಂದ್ರು. ಆಗ ತುಳುನಾಡು ಇರ್ಲೇ ಇಲ್ಲ. ಆ ಜಾಗ ಕಂಪ್ಲೀಟ್ ಆಗಿ ಸಮುದ್ರದಲ್ಲಿ ಮುಳುಗಿತ್ತು. ಹೀಗೆ ಸಹ್ಯಾದ್ರಿ ತಪ್ಪಲಿನಲ್ಲಿ ನಿಂತ ಪರಶುರಾಮರು ತನ್ನ ಪರಶು ಅಂದ್ರೆ ಕೊಡಲಿಯನ್ನು ಎತ್ತಿ ಸಮುದ್ರದ ಕಡೆಗೆ ಎಸೆದ್ರು. ಜೊತೆಗೆ ಈ ಕೊಡಲಿ ಎಲ್ಲಿಗೆ ಹೋಗಿ ಬೀಳುತ್ತೋ ಅಲ್ಲಿಯವರೆಗೆ ಹಿಂದೆ ಸರಿಯಬೇಕು, ಅಷ್ಟು ಜಾಗವನ್ನು ತನಗೇ ಬಿಟ್ಟು ಕೊಡಬೇಕು ಅಂತ ಸಮುದ್ರ ದೇವನಲ್ಲಿ ಬೇಡ್ಕೊಂಡ್ರು. ಪರಶುರಾಮರೋ ಮೊದಲೇ ಕೋಪಿಷ್ಟ, ಇಲ್ಲ ಅಂದ್ರೆ ಎಲ್ಲಿ ಗಲಾಟೆ ಮಾಡ್ಬಿಡ್ತಾರೋ ಅಂತ ಸಮುದ್ರ ದೇವ ಮರು ಮಾತನಾಡದೆ ಒಪ್ಕೊಂಡ್ರು. ಹೀಗೆ ಸಮುದ್ರ ಹಿಂದೆ ಹೋದಾಗ ತುಳುನಾಡು ಸೃಷ್ಟಿಯಾಯ್ತು ಅಂತ ಹೇಳಲಾಗುತ್ತೆ. ಆದ್ರೆ ಇವೆಲ್ಲವೂ ಕಟ್ಟುಕತೆ. ತುಳುನಾಡನ್ನು ಸೃಷ್ಟಿಸಿದ್ದು ಬೆರ್ಮೇರ್. ಇದೇ ಕಾರಣಕ್ಕೆ ದೀರ್ಘಕಾಲದವರೆಗೆ ಇಲ್ಲಿ ದೇವರಿಗಿಂತ ಹೆಚ್ಚಾಗಿ ಬೆರ್ಮೇರನ್ನು ಟಾಪ್ನಲ್ಲಿಟ್ಟು ಪೂಜೆ ಮಾಡಲಾಗ್ತಿತ್ತು ಅಂತ ಹೇಳ್ತಾರೆ ಬೆರ್ಮೇರ್ ಮತ್ತು ದೈವ ನಂಬೋ ಜನರು. ಫ್ರೆಂಡ್ಸ್, ಇದು ಕಾಂತಾರ ಚಾಪ್ಟರ್ 1 ಟ್ರೇಲರ್ನಲ್ಲಿರೋ ಬೆರ್ಮೇರ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿ ನೀಡೋ ಪ್ರಯತ್ನವನ್ನ ಮಾಡ್ತೀವಿ. ಬೆರ್ಮೇರ್ ಬಗ್ಗೆ ನಾವು ಹೇಳಿದ್ದರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.